ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ಸ್ಪೆಷಲ್ ಆಗಿರುವಂತಹ ಒಂದು ಟೀಮ್ ಇದೆ. ಇವ್ರು ಎಲ್ಲರೂ ಕೂಡ ಮಿಲೇನಿಯರ್ಸ್ ಅಂತಾನೆ ಹೇಳ್ಬೋದು. ಸಿನಿಮಾ ಓಡಲ್ಲ ಅನ್ನುವಂತಹ ಹೇಳೋ ಈ ಟೈಮ್ ನಲ್ಲಿ ಇವ್ರು ಮಾಡುವಂತಹ ಶಾರ್ಟ್ ಮೂವೀಸ್ ಮಿಲಿಯನ್ ಗಟ್ಲೆ ವ್ಯೂಸ್ ನ ಪಡ್ಕೊಳ್ಳುತ್ತೆ. ಜೊತೆಗೆ ಅಷ್ಟೇ ಟ್ರಾಲ್ಸ್ ಆಗುತ್ತೆ, ಜೊತೆಗೆ ಅಷ್ಟೇ ವೀಕ್ಷಕರನ್ನ ಡೇ ಬೈ ಡೇ ಇವ್ರು ಪಡ್ಕೊಳ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು, ವೀಕ್ಷಕರ ಪ್ರೀತಿನ. ಸೊ ಸದ್ಯಕ್ಕೆ ನಾನ್ ತುಂಬಾ ಕಡಿಮೆ ಮಾತಾಡ್ತೀನಿ, ಯಾಕಂದ್ರೆ ನನ್ನ ಅಕ್ಕಪಕ್ಕ ಕೂತಿರೋರು ತುಂಬಾ ಮಾತಾಡ್ತಾರೆ. ತುಂಬಾ ಫನ್ ಮಾಡ್ತೀವಿ, ಹರಟೆ ಎಲ್ಲ ಮಾಡೋಣ ಈ ಒಂದು ಎಪಿಸೋಡ್ ಅಲ್ಲಿ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಆಮೇಲೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ನನ್ ಜೊತೆಗೆ ಸೊಸೆ ತಂದ ಆಫರ್ ಹಾಗೆ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ಡೈರೆಕ್ಟರ್ ವಿಕಾಸ್ ನಾಗರಾಜ್ ಇದ್ದಾರೆ. ಸೊ ಸರ್ ವೆಲ್ಕಮ್. ಓಕೆ, ಜೊತೆಗೆ ಇವರು ಫ್ಲವರ್ ಅಲ್ಲ ಫೈರು, ಪುಷ್ಪ ನವೀನ್ ಅವರಿದ್ದಾರೆ. ಸರ್ ವೆಲ್ಕಮ್. ನಮಸ್ಕಾರ. ಓಕೆ ಸರ್, ಹೇಗಿದ್ದೀರಾ? ಸೂಪರ್ ಮೇಡಮ್. ಸೂಪರ್ ಆಗಿದ್ದೀನಿ. ನಿಮ್ಮನ್ನೆಲ್ಲ ನೋಡಿ ಫುಲ್ ಚಿಲ್ ಆಗ್ಬಿಟ್ಟಿದ್ದೀನಿ ಇವಾಗ ಮಾತಾಡಕ್ಕೆ. ಸೊ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಸಿದ್ದಣ್ಣ ಅಲ್ಲ ಸಿದ್ದು ಮಂಡಿ ಅವರಿದ್ದಾರೆ, ಅವನು ಕೂಡ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್. ಯಾಕೆ ಸೈಲೆಂಟ್ ಆಗಿ ಕೂತಿದ್ದೀರಾ? ಮುಂದೆ ಬೇಡ ಅಂತ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಓಕೆ, ನೋಡ್ತಾ ಇದೀನಿ ಲಾಸ್ಟ್ ಇಂಟರ್ವ್ಯೂ ನಂದೆಲ್ಲ ಕೊಲಾಪ್ಸ್ ಮಾಡಿದ್ರಿ, ಅದಕ್ಕೆ ಹಂಗಾಗಲ್ವಾ? ತುಂಬಾ ಒಳ್ಳೊಳ್ಳೆ ಪ್ರಶ್ನೆ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಮ ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ. ಬೇಕಲ್ವಾ ಸರ್? ಬೇಕು. ನಮ್ ಸರ್ ಹೇಳಿದ್ಮೇಲೆ ನಮ್ ಕುಮಾರಣ್ಣ ಹೇಳಿದ್ಮೇಲೆ ಬೇಕು. ನೀವು ರುಬ್ತೀರಾ? ಚಾರ್ಲಿ ಕುಮಾರಣ್ಣ ಇದಾರೆ. ಸರ್ ವೆಲ್ಕಮ್ ಸರ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್, ನಿಮ್ಮ ಅಭಿಮಾನಿ ಸರ್ ನಾವು. ಎಲ್ಲಾ ಕಡೆ ಕಾಳಾಕದ್ ಬಿಟ್ರಿ, ಬರೀ ಕಾಳಾಕದೆ. ಯಾರು ಯಾರು ಕಾಳಾಕ್ತಿದ್ದಾರೆ? ಅವ್ರು ಆಗ್ತಿರೋದು. ನೀವ್ ಗೊತ್ತಿಲ್ಲ ಅವ್ರ ಇಂಟ್ರಡಕ್ಷನ್ ಏನಂದ್ರೆ ನೀವು ಚೆನ್ನಾಗಿದ್ದೀರಾ, ನಾನ್ ತುಂಬಾ ಚೆನ್ನಾಗಿದ್ದೀನಿ, ಅದಕ್ಕೆ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ. ಸರಿ, ನನಗೆ ನಾನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ತಾನೆ ಅವ್ರು ತುಂಬಾ ಚೆನ್ನಾಗಿಲ್ವ ಅಂದ್ರೆ ಇದು ಹೇಳಿ. ನೀವು ನಾರ್ಮಲ್ ಆಗಿದ್ದೀರಾ? ಕೋಳಿ ಕಳ್ಳ ಅವನು ಕೋಳಿ ಏನ್ ಸರ್, ಅಷ್ಟು ಸಾವಿರಾರು ಗಟ್ಲೆ ಸಂಬಳ ತಗೊಂಡ್ರೆ ಕೋಳಿ ಕದ್ದಿದ್ದೀರಲ್ಲ? ಕೋಳಿ ಕದ್ರೆ ತಿನ್ಬೇಕಲ್ವಾ, ತಿನ್ನೋದಕ್ಕೋಸ್ಕರ ಕೋಳಿ ಕದಿಯೋದು. ಅದೇ ಮತ್ತೆ ಮನೆ ಕದ್ರೆ ಮನೆ ತಿನ್ನಕ್ಕಾಯ್ತದ, ದುಡ್ಡು ಕದ್ರೆ ದುಡ್ಡು ತಿನ್ನಕ್ಕಾಯ್ತದ? ತಿಂದಿದ್ದಾನೆ, ಕದ್ದಿದ್ದಾನೆ, ಕಟ್ಕೊಂಡು ಹೋಗಿದ್ದಾನೆ. ಅಯ್ಯಯ್ಯಪ್ಪ, ಯಾವ ತರ ಇದೆಲ್ಲ ಯಾವ ಗ್ಯಾಪ್ ಅಲ್ಲಿ ಆಯ್ತು? ಅವ್ರು ಹೇಳೋದ್ರಲ್ಲಿ ಏನ್ ಗೊತ್ತಾ, ಅವನೇ ಬರ್ತಾವ್ರೆ. ಅವ್ರಿಗೆ 4 ಎಕರೆ ಜಮೀನಿದೆ, ಅದು ಬೆಂಗಳೂರಲ್ಲಿ. ಹೇಳಿಲ್ವಾ ಸರ್? ಸುಳ್ಳಲ್ಲ, ಹಸಿ ಸುಳ್ಳು ಜಾಸ್ತಿ. ಮಾವ ಅಲ್ಲ ಅವನು, ಬಾಂಬೈಗೆ ಹಾಕುತ್ತಾನೆ ನನಗೆ ಅಂತ. ಸುಳ್ಳು ಹೇಳಿ 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 ಸಂಪಾದನೆ ಮಾಡ್ಕೊಂಡು ಬೆಟ್ ದುಡ್ಡು ಮಾಡ್ಕೊಂಡವನ ಅವನು. ನಮ್ದೇನಿಲ್ಲ, ಇವಾಗ ಹೇಳಿದ್ನಲ್ಲ ಇಲ್ಲಿ ಸ್ವಲ್ಪ ಇರೋದಕ್ಕೆ ಅಷ್ಟೈತಿ, ಒಂದು ಇಷ್ಟ ಐತೆ ಅಂತ. ಹಸಿ ಸುಳ್ಳು ನನ್ನ ಮಗ. ರೋಹಿಣಿ ಮೇಡಮ್ ವೆಲ್ಕಮ್, ಹೇಗಿದ್ದೀರಾ? ಫೈನ್ ಮ್ಯಾಮ್, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ ಮ್ಯಾಮ್. ಆಕ್ಚುಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದೀರಾ. ಅವ್ರು ಫೇರ್ ಕ್ಯಾರೆಕ್ಟರ್ ಇದ್ದೆ ಇವ್ರು ಹೊಡಿತಾರೆ. ಚೆನ್ನಾಗಿಲ್ಲ ಅಂತಲ್ಲ, ಅವ್ರಿಬ್ರು ಒಂದೇ ಸಿಂಕ್ ಆಗ್ಬೇಕಲ್ಲ, ಲಿಂಕ್ ಅಂಡ್ ಸಿಂಕ್. ಅದಕ್ಕೆ ಮೇಡಮ್ ನೀವೇನಾದ್ರು ಹೇಳಬೇಕು ಇವಾಗ ಅವ್ರಿಗೆ. ಏನ್ ಹೇಳಲ್ಲ, ಆಮೇಲೆ ಹೇಳ್ತೀರಾ? ಓಕೆ, ಅವ್ರು ಆಮೇಲೆ ಹೇಳ್ತಾರೆ. ಇಲ್ಲ, ಅವ್ರ ಕ್ಯಾಮ್ರಾ ಮುಂದೆನೆ ಹೇಳ್ತಾರೆ, ಆಮೇಲೆ ಹೇಳ್ತಾರೆ. ಕರ್ನಾಟಕ ಜನತೆ ನೋಡ್ತಾರೆ, ಕಾಲ್ ಎಳಿತಾರೆ, ಎಲ್ಲಾರು ಸೇರ್ಕೊಂಡು ನಿಮ್ ಕಾಲ್ ಎಳಿತೀವಿ ಅಷ್ಟೇ ತಾನೆ. ಎಳ್ಕೊಳ್ಳಿ, ಕಾಲ್ ಕಾಲ್ ಕೆಳಗಡೆ. ಎಸ್ ಸಿದ್ರಾಜು ಮಾಮ, ಏ ಬಾಬಯ್ಯ ಯಾರು ಈಗ ಈಗ ನಂದಿನಿ ಮೇಡಮ್ಗೆ ಹೆಂಗೈತು ಎಲ್ಲಾರ್ಗು ಅದೇ ತರ ಅದ್ಭುತವಾಗಿದೆ ಬಹುಮಾನ. ಓಹೋ, ಹಂಗೆ 100%. ಅವ್ರ 5,000 ಕಳಿಸ್ತಾರೆ. ನಂದಿನಿ ರಾಜರಿದ್ದಾರೆ. ಮೇಡಮ್ ವೆಲ್ಕಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಬೇಗ ಬಂದ್ರಿ.
ಐ ಆಮ್ ಸಾರಿ ಅಂತನಾ? ಕ್ಯಾಬ್ ಲೇಟ್ ಇಲ್ಲ, ಅವ್ರು ಅಷ್ಟು ದೂರದಿಂದ ಬರ್ಬೇಕಲ್ಲ. ಪಾಪ ಅಷ್ಟು ದೂರಿಂದ ಅದು ಬಿರಿಯಾನಿ ಬೇರೆ ತಂದು ಕೊಡ್ತಾರೆ ಬೆಳಿಗ್ಗೆ ಬಿಸಿ ಬಿಸಿ ಇರುತ್ತೆ ಹೊಸಕೋಟೆ ಹೊಸಕೋಟೆ ದಮ್ ಬಿರಿಯಾನಿ ಬೇಡ ಬಿಡು ನಂಗ್ ತಂದ್ಕೊಡ್ತಾರ ಅವ್ರು. ಅದಕ್ಕೆ ಹೇಳ್ತಿರೋದು ಹೇಳ್ತಿರೋದು ಈ ಕೆಳಗಡೆ ಹೋದಕ್ಕೆ ಬಿರಿಯಾನಿ ಕೊಡ್ಸ್ಬಿಡು ಸಾಕಷ್ಟೇ ಹೊಸಕೋಟೆದೆಲ್ಲ ಬೇಡ ನಾರ್ಮಲ್ ಬಿರಿಯಾನಿ ಸಾಕು ಸಾಕು ಸಾಕು, ಹೊಸಕೋಟೆ ಅಲ್ವಾ? ಆರೋಗುತ್ತೆ. ಆರೋಗಲ್ಲ ತಣ್ಣಗಾಗುತ್ತೆ ಮಚ್ಚ ಯಾವ ವಾರ ಇವತ್ತು ಯಾವ ನನ್ಗೇನು ಸಂಜೆ ಆದ್ಮೇಲೆ ತಿಂತೀನಿ ತಿಂತೀಯಾ? ಸಂಜೆ ಆದ್ಮೇಲೆ ಗುರುವಾರ ತಿನ್ನೋದು ಇವತ್ ಬುಧವಾರ. ಏಕಾದಶಿ. ನಿನಗೆ ಏಕಾದಶಿ ಇದ್ರೆ ನಾನೇನ್ ಮಾಡ್ಲು? ಅಯ್ಯೋ ಭವಾ. ಇವಾಗ ಟೆನ್ಷನ್ ಆಗ್ತಿದೆ ಅವ್ರಿಗೆ. ಇಲ್ಲ ನಮ್ಮೂರ ಹಬ್ಬ ಅದಕ್ಕೆ ನಾನ್ ತಿಂತೀನಿ ಬಿಡ್ತೀನಿ ನಿಮ್ದು ಪಾಲ್ ಸೇರ್ಸ್ತೀನಿ ಕಣೆ. ಇವ್ರನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಮಾಡ್ಬಿಡ್ಲಾ? ಮಾತಾಡ್ಬೋದಾ ನೀವು? ನಗಾಡ್ಬೋದಾ? ಅವಾಗ್ಲಿಂದ ಮತ್ ಮಾತಾಡ್ತಾನೆ ಇಲ್ಲ. ಲಘು ಹಾರ್ಟ್ ಅಟ್ಯಾಕ್ ಆಗಿದೆ, ಕಷ್ಟ. ಸೊ ಪ್ರದೀಪ್ ಅವ್ರು ನಮ್ ಜೊತೆಗಿದ್ದಾರೆ. ವೆಲ್ಕಮ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಮಾತಾಡ್ತೀರಾ ತಾನೆ? ಮಾತಾಡ್ತೀನಿ. ಮಾತಾಡ್ತಾರೆ. ಓಕೆ. ಸೊ ನಾನು ಅವಾಗ್ಲೇ ಹೇಳ್ದೆ, ನಾನ್ ತುಂಬಾ ಮಾತ್ ಕಡಿಮೆ ಆಡ್ತೀನಿ, ನನ್ನ ಅಕ್ಕ ಪಕ್ಕ ಇರೋರು ತುಂಬಾ ಮಾತಾಡ್ತಾರೆ ಅಂತ. ಸೊ ಈ ಎಪಿಸೋಡ್ ಫುಲ್ ನಿಮಗೆ ಡೆಡಿಕೇಟ್ ಮಾಡ್ತಾ ಇರೋದು. ಫುಲ್ ಫನ್ ಮಾಡೋಣ, ಹರಟೆ ಮಾಡೋಣ, ಮಜಾ ಮಾಡೋಣ. ರೆಡಿನಾ? ಓಕೆ ಓಕೆ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಚೆನ್ನಾಗಿರೋದಕ್ಕೆ ಇಂಟ್ರೂ ಬಂದ್ಬಿಟ್ಟಿದ್ದೀವಿ, ಚೆನ್ನಾಗಿಲ್ಲದಿದ್ರೆ ಮನೇಲೆ ಇರ್ತಾ ಇದ್ದು. ಅದೇ ನೀವು ನನ್ ಲಾಸ್ಟ್ ಇಂಟರ್ವ್ಯೂ ಪ್ರಶ್ನೆಗೆ ಒಂದೇ ಉತ್ತರ ಕೊಡಿ. ನಮ್ ಮೇಡಮ್ ಹೇಳ್ತಾ ಇದಾರೆ ಅಷ್ಟೇ. ಅದನ್ನ ಫಾಲೋ ಮಾಡ್ಬೇಕು ನಮ್ ಮೇಡಮ್. ನಮ್ ಲೀಡರ್ ಅವರು ಇವತ್ತು. ಹೌದಾ? ಹಾ. ಲೀಡರ್ ಲೇಟ್ ಆಗಿ ಲೇಟೆಸ್ಟ್ ಆಗಿ ಬರೋದು. ನಿಮಗೆ ಹೇಗ್ ಬೇಕು ಸರ್? ನಿಮಗೆ ಹೇಗ್ ಬೇಕು? ಅವ್ರಿಬ್ರಲ್ಲಿ ಲೀಡರ್ ಬೇಕಾ ಅಥವಾ ನಮ್ ಕುಮಾರ್ ಸರ್ ಬೇಕಾ? ಲೇಟೆಸ್ಟ್ ಆಗಿ ಅಲ್ಲ, ಲೀಡರ್ಸ್ ಲೇಟ್ ಆಗಿ ಬಂದು ಎನಿ ಟೈಮ್ ಲೇಟ್ ಆಗಿ ಬಂದ್ರೆ ಆಬ್ಸೆಂಟ್ ಮಾಡ್ಬಿಡ್ತಾರೆ. ಇಲ್ಲ ಇಲ್ಲ, ನಮ್ದ್ರಲ್ಲಿ ಪ್ರೆಸೆಂಟ್ ಅವರೇ ಟಾಪ್ ಅಲ್ಲಿ ಇರ್ತಾರೆ. ಅಲ್ಲ ನಮ್ ಕಡೆ ಈಗ ಇಷ್ಟು ಜನದಲ್ಲಿ ಯಾರು ತುಂಬಾ ಕಣ್ ಕುಕ್ಕೋ ತರ ರೆಡಿ ಆಗಿ ಬಂದಿರೋದು? ಯಾರು ಕಾಣ್ತಾ ಇರೋದು? ಮತ್ತೆ ನಾನು ನಮ್ಮ ಭಾರತೀಯ ಅಲ್ವಾ, ಅದಕ್ಕೆ ಅವರೇ ಲೀಡರ್. ಭಾರತೀಯ ಸಂಸ್ಕೃತಿಯ ನಾಯಿ ತರ ಬಂದ ಕೇಳ್ತಿದ್ದಂಗೆ ನೀನು ಬಿಸಿ ಬಿಸಿಯಾಗಿ ಏನಾದ್ರು ಬೇಗ ಹೇಳ್ಬಿಡು. ಮತ್ತೆ ಸರ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಶೀರ್ವಾದ. ಹೇಗ್ ನಡೀತಿದೆ ಕೆಲ್ಸ ಎಲ್ಲ? ಮೇಡಮ್ ಸಕ್ಕತ್ತಾಗಿ ನಡೀತಿದೆ ಮೇಡಮ್, ಏನು ತೊಂದ್ರೆ ಇಲ್ಲ, ಪರವಾಗಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿ ಆಗ್ತಿದೆ ಮೇಡಮ್. ಓಕೆ ಸರ್, ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದೆ. ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಗಳು ಮಾಡ್ತಿದ್ದೀರಾ? ಅದೇ ನೆಕ್ಸ್ಟ್ ನೀ ಸಿಗೋವರೆಗೂ ಅಂತ ಆಲ್ರೆಡಿ ಶೂಟ್ ಮಾಡಿದೀವಿ. ಅದಾದ್ಮೇಲೆ ರಾಸ್ಕಲ್ ದೇವದಾಸ್ ಅಂತ ಅದು ಇವಾಗ ನೆಕ್ಸ್ಟ್ ಮಂತ್ ಇಂದ ಶೂಟ್ ಆಗುತ್ತೆ. ಆಮೇಲೆ ಮಿಸ್ಟರ್ ಮುಕುಂದ್ ಅಂತ ಮಾಡ್ತಾ ಇದೀವಿ. ಸೊ ಇಡಿಯಟ್ ಮಂಜುನಾಥ್ BS ಅವರು ಡೈರೆಕ್ಷನ್ ಅಲ್ಲಿ ರಾಣಾ ಅವ್ರ ಹೀರೋ, ಆ ಪಿಕ್ಚರ್ ವರ್ಕ್ ಮಾಡ್ತಾ ಇದೀನಿ. ಸೊ ಪ್ರೇಮ್ ಸರ್ ಪಿಕ್ಚರ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀವಿ. ಓಕೆ, ಕೆಡಿಲಿ ವರ್ಕ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಹಿಟ್ ಆಯ್ತು. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್ ನೀವು? ನಾನ್ ಚೆನ್ನಾಗಿದ್ದೇನೆ. ಹೌದಾ ಸರ್, ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ಲ ಕನ್ನಡಿಗರ ಆಶೀರ್ವಾದ. ಯಾಕೆಂದ್ರೆ ನಾವು ಶಾರ್ಟ್ ಫಿಲ್ಮ್ ಮಾಡ್ತಿದೀವಿ. ಶಾರ್ಟ್ ಫಿಲ್ಮ್ ಇಂದ ಇವಾಗ ಬೆಳ್ಳಿ ಪರದೆಗೂ ಬಂದಿದೀವಿ. ಇವಾಗ ಜೋಡೆತ್ತಾಗಿದೆ, ಲಕ್ಷ್ಮೀಪುತ್ರ ಆಗಿದೆ, ಆಮೇಲೆ ಯಕ್ವೀರ್ ಅಂತ ಒಂದ್ ಸಿನಿಮಾ ನಡೀತಿದೆ, ಆಮೇಲೆ ಗಾಳಿ ಅಂಜಲಿ ಅಂತ ಒಂದ್ ಸಿನಿಮಾ ನಡೀತಿದೆ. ತುಂಬಾ ಚೆನ್ನಾಗ್ ಆಗ್ತಿದೆ ಗ್ರೋತ್. ಇದು ಇಂಟರ್ವ್ಯೂನ ಕೊಲಾಪ್ಸ್ ಮಾಡ್ಬೇಕು ಅಂತ ಬಂದಿದ್ದೀರಾ, ಚೆನ್ನಾಗಿ ಮಾತಾಡ್ಬೇಕು ಅಂತ ಬಂದಿದ್ದೀರಾ? ನೀವೇನ್ ಅನ್ಕೋತೀರಾ? ನೀವು ಕೇಳೋ ಕ್ವೆಶ್ಚನ್ ಆನ್ಸರ್ ಮಾತ್ರ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು, ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು. ಅಯ್ಯೋ ನೀವ್ ಅದನ್ನೇ ಕೇಳ್ಬೇಡಿ. ಆ ಇಂಟ್ರಲ್ಲಿ ನಾನೆಲ್ಲೋ ಬೇರೆ ಕಡೆ ಶೂಟ್ ಇಂದ ಬಂದಿದ್ದು, ಹಂಗಾಗಿ ಅಷ್ಟೇನೆ. ಏನಂದ್ರೆ ಇವಾಗ ಡೆಡಿಕೇಶನ್ ಅಲ್ಲ ಒಂದು ಅರ್ಧ ಗಂಟೆ ಅಂತ ಕೇಳ್ಕೊಂಡ್ ಬಂದಿರ್ತೀವಿ. 10 ಗಂಟೆಗೆ ಮುಗಿಸ್ ಕಳಿಸ್ತೀನಿ ಅಂತ ಹೇಳಿರ್ತಾರೆ. ಅವ್ರು 12:30 ಆದ್ರೂ ಅವ್ರ ಪಾಡ್ಗೆ ಅವ್ರು ಊಟ ಮಾಡ್ಕೊಂಡಿದ್ದಾಗ ಅವ್ರು ಶೂಟಿಂಗ್ ಮಾಡೋರು ಪ್ರಾಬ್ಲಮ್ ಆಗುತ್ತಲ್ವಾ. ನಮ್ಮಿಂದ ಏನ್ ಅನ್ಕೋತಾರೆ ಅಂದ್ರೆ ಬರ್ಲಿಲ್ಲ ಅಂದ್ರೆ ಬಿಟಾಕಿ ಅಂತಾರೆ. ನಾವೇನ್ ಸ್ಟಾರ್ ಆರ್ಟಿಸ್ಟ್ ಅಲ್ಲ, ಇವ್ ದೊಡ್ಡ ಆರ್ಟಿಸ್ಟ್ ಅಂದ್ರೆ ಕಾಯ್ತಾರೆ, ಏನೋ ಆಗುತ್ತೆ. ಈ ಚಿಕ್ಕ ಕಲಾವಿದ್ರು ಏನಾಗುತ್ತೆ ಅಂದ್ರೆ ನಾವು ಅವ್ರಿಗೆ ಹೇಳಿರೋ ಟೈಮ್ಗೆ ಹೋಗ್ಲಿಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆ ಲೇಟ್ ಆಗಿ ಹೋದ್ರೆ ನಡೆಯುತ್ತೆ. ಅದ್ ಬಿಟ್ಬಿಟ್ಟು ಒಂದ್ 5 ಅವರ್ ಬಿಟ್ಕೊಂಡು ಹೋದ್ರೆ ಪ್ಯಾಕಪ್ ಮಾಡ್ಬಿಟ್ಟಿರ್ತಾರೆ.
ನಾನು ಆಮೇಲೆ ಮನೆಗ್ ಬರ್ಬೇಕಾಗತ್ತೆ. ಹಂಗಾಗಿ ಅಷ್ಟೇನೆ, ಕಮಿಟ್ಮೆಂಟ್ ಇದ್ರೆ ಮಾತ್ರ ಅರ್ಜೆಂಟ್ ಮಾಡೋದು. ಇವತ್ತೇನ್ ಕಮಿಟ್ಮೆಂಟೇ ಇಲ್ಲ, ನಿಮ್ ಇಂಟರ್ವ್ಯೂ ಕೊಡೋಣ ಅಂತಾನೆ ಬಂದಿದೀನಿ, ಏನ್ ಬೇಕಂತ ಕೇಳಿ. ಎಲ್ಲಿಂದ ಬಂದ್ರಿ ಸರ್? ನನ್ ಕೆಲ್ಸ ಬೆಳಿಗ್ಗೆ ಇದ್ರೆ ಗೊತ್ತಲ್ಲ ನಿಮ್ಗೆ, ಬೆಳಿಗ್ಗೆ ಕಾರ್ ವಾಶ್ ಮಾಡ್ತೀನಿ. ಕಾರ್ ವಾಶ್ ಮಾಡ್ದೆ, ಅದಾದ್ಮೇಲೆ ಒಂದು ನೆಲಮಂಗ್ಲ ಹತ್ರ ಹೋಗಿದ್ದೆ ಯಾವ್ದೋ ಮೀಟಿಂಗ್ ಅಂತ. ಆ ಮೀಟಿಂಗ್ ಮುಗಿಸ್ಕೊಂಡು ಯಶವಂತಪುರ ಬಂದು ನಮ್ಮ ಫೈರ್ ಪಿಕಪ್ ಮಾಡಿ ಇವಾಗ ಸ್ಟುಡಿಯೋಗೆ ಬಂದಿದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್? ಹೇಗ್ ನಡೀತಿದೆ ಕೆಲಸ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಹ್ಮ್. ಯಾಕೋ 2 ತಿಂಗಳಿಂದ ಸ್ವಲ್ಪ ಶಾರ್ಟ್ ಮೂವಿ ಯಾರು ಮಾಡ್ತಿಲ್ಲ. ಅದ್ರಲ್ಲಿ ಸ್ವಲ್ಪ ಅಂದ್ರೆ ಅದ್ರಲ್ಲಿ ಅಷ್ಟು ಬಿಸಿ ಇಲ್ಲ. ಬೇರೆ ಬೇರೆ. ಸೀರಿಯಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಮೇಡಮ್ ಡೈರೆಕ್ಟರ್ ಅಲ್ಲೇ ಕೂತಿದ್ದಾರೆ, ಹೇಳಿ. ಮಾಡಿ ಶಾರ್ಟ್ ಮೂವೀಸ್ ಇಂದ ಚೆನ್ನಾಗಿ ಮಾಡಿ. ಸರ್ ಮೇಡಮ್, ನಾನು ತುಂಬಾ ಚೆನ್ನಾಗಿದ್ದೀನಿ. ಒಳ್ಳೆ ವರ್ಕ್ ಇದೆ, ಒಳ್ಳೊಳ್ಳೆ ವರ್ಕ್ ಇದೆ. ನನಗೆ ಸಿನಿಮಾಗಿಂತ ನಾವು ದಾಸಪ್ಪ ವೃತ್ತಿ ಮಾಡ್ತೀವಿ, ನಮ್ಮ ವಂಶ ವೃತ್ತಿ, ಅದ್ರಲ್ಲಿ ಜಾಸ್ತಿ ಬಿಸಿ ಇದ್ದೀನಿ. ಬಿಸಿ ಬಿಸಿ ತುಂಬಾ ಚೆನ್ನಾಗಿ ಒಳ್ಳೆ. ಸರ್ ನೀವು ಹೆಂಗ್ ಸರ್ ಇದು ಶಾರ್ಟ್ ಮೂವಿಗೆ ಬಂದಿದ್ದು, ಮೂವೀಸ್ ಗಳಿಗೆಲ್ಲ ಹೆಂಗ್ ನೀವು ಬಂದಿದ್ದು? ಮೇಡಮ್, ನನ್ನ ಈ ಜನ್ಮದ ಆಸೆ, ಆ ಆಸೆಯಲ್ಲಿ ನಾನು ಯಾವಾಗ ದೂರ ಇದ್ದ, ನನಗೂ ಅದಕ್ಕೂ ಸಂಬಂಧ ಇರ್ಲಿಲ್ಲ. ಒಂದು ಬಣ್ಣದ ಲೋಕ ಅಂತ ಒಂದು ಸಿನಿಮಾ, ಆ ಸಿನಿಮಾಗೆ ಹೋಗಿದ್ದೆ. ಅದೊಂದು ಟೀಮು ಒಂಥರ ಇತ್ತು. ಆ ಟೀಮ್ ಅಲ್ಲಿ ಅಮಿತ್ ಅವರು ಸಿಕ್ಕಿದ್ರು. ಅಮಿತ್ ಅವರು ಚಿಕ್ಕ ಹುಡುಗ, ಎಲ್ಲಾ ಬೇರೆ ಬೇರೆ ಕಡೆ ಹೋಗ್ತಿದ್ರು. ನಾನು, ಅಮಿತ್ ಮತ್ತೆ ಇನ್ನೊಬ್ಬ ಹುಡುಗ, 3 ಜನ ಅಷ್ಟೇ ಒಂದು ಹಾಲಲ್ಲಿ ಮಲಗ್ತಾ ಇದ್ದರು. ಪಾಪ ಅವ್ನಿಗೆ ಅಮಿತ್ಗೆ ಒದ್ಕೊಳ್ಳೋಕೆ ಏನು ಅಂತ ಅನುಕೂಲ ಇರ್ಲಿಲ್ಲ, ಇನ್ನೊಬ್ಬ ಹುಡುಗಂಗೂ ಇರ್ಲಿಲ್ಲ. ನಾನು ಏನ್ ಮಾಡ್ತಿದ್ದೆ, ಚಳಿಗೆ ಇಬ್ಬರನ್ನ ಜೊತೆ ಗುಡಿಸಿ 3 ಜನ ಒಟ್ಟಿಗೆ ಮಲಗ್ತಾ ಇದ್ದವು. ಅವಾಗಿಂದ ಪರಿಚಯ. ಆ ಪರಿಚಯ ಆದ್ಮೇಲೆ ಒಂದು ಬಜಾರ್ ಅಂತ ಒಂದು ಸಿನಿಮಾ ಬಂತು. ಆಗ ಭೇಟಿ ಆಗ್ಬಿಟ್ಟು ಅಲ್ಲಿಂದ ಕುಮಾರಣ್ಣ ನಂಬರ್ ಕೊಡಿ, ಇನ್ಮೇಲೆ ಸಿನಿಮಾಗಳು ಶಾರ್ಟ್ ಮೂವಿಗಳು ತರ ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ನೀವ್ ಇಷ್ಟು ಶಾರ್ಟ್ ಮೂವೀಸ್ ಮಾಡಿದ್ರಲ್ಲ, ನಿಮಗ್ ತುಂಬಾ ಇಷ್ಟ ಆಗಿದ್ ಯಾವ್ದು? ನನಗೆಲ್ಲಾನು ಇಷ್ಟನೇ, ಎಲ್ಲಾನು ಇಷ್ಟನೇ. ಅದು ಒಂದು ಪ್ರತಿಯೊಂದೊಂದು ಫುಲ್ ಎಲ್ಲ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅವ್ರಲ್ಲಿ, ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಮ್ಮ ಅಭಿಮಾನಿ ಅಂದಿದ್ ನಾನು ಅವಾಗ್ಲೇ. ನಾನು ಅಣ್ಣವ್ರಲ್ಲ, ವಿಷ್ಣುವರ್ಧನ್ ಅಲ್ಲ, ಅಂಬರೀಷ್ ಅಣ್ಣಲ್ಲ, ಶಂಕರ್ ನಾಗಣ್ಣ ಅಲ್ಲ, ಪ್ರಭಾಕರನ್ ಅಲ್ಲ, ನಮ್ಮ ಕಾಶಿನಾಥ್ ಸರ್ ಅಣ್ಣನೂ ಅಲ್ಲ. ನನಗೆ ಅಭಿಮಾನ ನಾವು. ನೀವ್ ಯಾರ ಅಭಿಮಾನಿ? ನಾನು ಕನ್ನಡದ ಅಭಿಮಾನಿ, ಕನ್ನಡದ ಅಭಿಮಾನಿ. ಅದ್ರಲ್ಲೂ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಣ್ಣ ಪ್ರತಿಯೊಂದು ಸಿನಿಮಾನು ನೋಡಿದೀನಿ. ನನ್ಗೆ ಇಷ್ಟವಾದ ಆರ್ಟಿಸ್ಟ್ ಅಂದ್ರೆ NS ರಾವ್. NS ರಾವ್ ಅವ್ರ ತರ ಮಾತಾಡ್ಬೋದ? ಆಯ್ತು, ಟ್ರೈ ಮಾಡಿ. ಓ ಸಿದ್ದಣ್ಣ, ಏನಪ್ಪ ಹಿಂಗಿ ಕೂಡ ಬಾಂಬು ಬಾಂಬಿಕ್ಕೋ, ನನಗೆ ಕೊಂಬಿಕ್ಕೋ, ಈ ತರ. ಸೂಪರ್ ಅಲ್ಲ? ನೀವು ಟ್ರೈ ಮಾಡ್ಬೋದಾ? ಇಲ್ವಾ? ಒಬ್ರು ಮಿಮಿಕ್ರಿ ಮಾಡ್ತಾರೆ, ಸಿದ್ದಣ್ಣ ಅಂತ, ಅವ್ರ ಕ್ಯಾರೆಕ್ಟರ್ ಮಾಡಿ ನಿಮ್ ಕ್ಯಾರೆಕ್ಟರ್ ನೀವ್ ಮಾಡ್ತೀರಾ? ಇಂಟರ್ವ್ಯೂ ಮಾಡಿ ಮೇಡಮ್. ಅವ್ರ ಕ್ಯಾರೆಕ್ಟರ್ ನಾನ್ ಮಾಡಕ್ಕೆ ಬಂದಿದ್ದೀನಿ, ಮಾಡ್ತಾ ಇರೋದೇ ಅದು. ಇದು ಮಿಮಿಕ್ರಿ ಮಾಡ್ತಿರೋದ ನೀವು? ನಮಗ್ ಒರಿಜಿನಲ್ ಸಿದ್ದು ಮಂಡ್ಯ ಅವ್ರು ಬೇಕು ನಮ್ಗೆ. ಇದು ಒರಿಜಿನಲ್, ಇದು ಒರಿಜಿನಲ್. ಪರಕಾಯ ಪ್ರವೇಶ ಸರ್ ಇವಾಗ ಫುಲ್ ಓಕೆನಾ ಸರ್? ಓಕೆ. ನಂದಿನಿ ಅವರೇ, ನೀವ್ ಹೇಳಿಲ್ಲ, ತುಂಬಾ ಒಳ್ಳೆ ಸೊಸೆ ಆಗಿ ಆಕ್ಟ್ ಮಾಡಿದೀರಾ, ನಮಗೆಲ್ಲ ತುಂಬಾ ಖುಷಿ ಆಯ್ತು. ಅದ್ರ ಬಗ್ಗೆ ಹೇಳೋದಂದ್ರೆ, ಸೊಸೆ ಅಂದ್ರೆ ಪ್ರತಿ ರೋಲು ತುಂಬಾ ಕಿಚ್ಚೋದು, ಜಗಳ ಮಾಡೋದು, ಅವ್ರಿಗೆ ತಂದಿಕ್ಕೋದಿದೆ ಇರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಸೊಸೆ ತಂದ ಆಫರ್ ಅಲ್ಲಿ ತುಂಬಾ ಸ್ಕ್ರೀನ್ ಸ್ಪೇಸ್ ಇತ್ತು. ಆಕ್ಚುಲಿ ಸರ್ ನರೇಟ್ ಮಾಡೋವಾಗ್ಲೇ ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ಅಂತ ಅಲ್ಲೇ ಇಂಪ್ರೆಸ್ ಆದೆ. ಅದಾದ್ಮೇಲೆ ತುಂಬಾ ಕಾಮಿಡಿ ಪಾಯಿಂಟ್ಸ್ ಲೈಕ್ ಪಂಚ್ ಡೈಲಾಗ್ಸ್ ಎಲ್ಲ ಚೆನ್ನಾಗಿತ್ತು. ನನ್ಗೆ ಇಂಪ್ರೆಸ್ ಆಗಿದೆ ಏನಂದ್ರೆ ಎಂಡಿಂಗ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು. ಬೇಸಿಕ್ಲಿ ಅತ್ತೆಗೆ ಮತ್ತೆ ಇವ್ರಿಗೆ ಪೂಜಾರಿಗೆ ಮದುವೆ ಮಾಡಿಸಿ ಮಾವನ್ಗೆ ಹಳೆ ಹೇಳಿ ಅಂತೆಲ್ಲ ಕೇಳಿದೆ. ಸೊ ಚೆನ್ನಾಗಿತ್ತು. ಇದು ದ ಹೋಲ್ ಟೀಮ್ ಏನು ಎಲ್ಲ ತುಂಬಾ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ಕೆಲ್ಸನೂ ಆಯ್ತು. ಅತ್ತೆ ಮಾವ ಹೇಗೆ? ಅತ್ತೆ ಮಾವ ಫುಲ್ ಚಿಲ್ ಬಾಯ್. ಚಿಲ್ ಬಾಯ್. ಸೈಲೆಂಟ್, ಏನಿಲ್ಲ. ಅಮ್ಮವ್ರೆ, ಆಯ್ತಮ್ಮವ್ರೆ,
ದೀಪ ಯಾಕೆ ನೋಡೆ? ಅಂದ್ರೆ ಘಾಟಿ ಅತ್ತೆ ಅಂತನ ಇಲ್ಲಿ ನೀವ್ ಹೇಳ್ತಿರೋದು? ಅತ್ತೆ ಘಾಟಿ. ಹೌದಾ ಮೇಡಮ್? ಆದ್ರೆ ಅತ್ತೆ ಅಂತ ಘಾಟಿ ಅತ್ತೆನ ಹೊಡ್ಕೊಂಡೋಗ್ ಸೊಸೆ ಆ ಮನೆ ಒಳಗಡೆ ಎಂಟ್ರಿ ಆಗದಿದ್ದಂತ ಭಿಕ್ಷೆಗೂ ಕೊಟ್ಟು ಮದುವೆ ಮಾಡ್ತಾರಲ್ಲ ಶಾಸ್ತ್ರಿ ಶಾಸ್ತ್ರಿ ಏನ್ ಹೇಳ್ತೀರಾ ಇದಕ್ಕೆ? ಅದಕ್ಕೆ ಅಲ್ಲಿ ಉತ್ತರನೇ ಕೊಟ್ಬಿಟ್ಟಿದ್ದೀನಲ್ಲ, ಆ, ಶಾಸ್ತ್ರ ಹೇಳಕ್ ಹೋಗಿ ಡವರೇ ಹೊಡ್ಕೊಂಡ್ ಬರ್ತೀನಿ. ಇಲ್ಲಿ ಇವಾಗ ಅಂದ್ರೆ ಆಕ್ಚುಲಿ ಆಗಿ ನೀವು ಶಾಸ್ತ್ರ ಹೇಳಕ್ಕೆ ಹೋಗಿದ್ದ ಅಥವಾ ಅವ್ರನ್ನ ಪಟಾಯಿಸ್ಕೊ ಬರ್ಬೇಕು ಅಂತಾನೆ ಹೋಗಿದ್ದ? ಮೇಡಮ್ ಅವ್ರಿಗೆ ಆಕ್ಚುಲಿ ಡೈರೆಕ್ಟ್ ಹೇಳ್ಬೇಕಾದ್ರೆ ಕಾಲೇಜಲ್ಲಿ ಇಬ್ರು ಓದ್ತಾ ಇರ್ತೀವಿ, ಕಾಲೇಜ್ ಸ್ಟೋರಿನ ಇದು? ಓಕೆ. ಕಾಲೇಜಲ್ಲಿ ಲವ್ ಆಗಿ ಹಾ. ಆಯ್ತಾ, ಬ್ರೇಕಪ್ ಆಗಿ ಕೈ ಕೊಟ್ಟು ಮದ್ವೆ ಆಗಿ ಮಗು ಆಗಿರ್ತಾರೆ, ಆ, ಮಗ ಲವ್ ಮಾಡಿ ಮಗ, ಬಂದಿರ್ತಾನೆ. ಹ್ಮ್. ಆದ್ರೂ ಕೂಡ ಇನ್ನ ನಾನು ಅದೇ ಗಂಗಲ್ಲೇ ಹೋಗಿ ನೀವಿನ್ನು ಅದ್ ಹೆಂಗ್ ಅಷ್ಟು ಯಂಗಾಗೆ ಇರ್ತೀರಾ? ವಯಸ್ಸಾಗಿರುತ್ತಲ್ಲ, ವಯಸ್ ಅಲ್ಲ ಅವ್ರು ಶಾಸ್ತ್ರ ಹೇಳಕ್ ಹೋಗಿ ಕರ್ಕೊಂಡ್ ಬಂದ್ಬಿಡೋದು. ಈ ಕಿರಿಕ್ಪಾಟಿ ಫಿಲ್ಮ್ ಅಲ್ಲಿ ನೋಡಿದಿರಲ್ವಾ, ಸಾನ್ವಿಗಿನ್ನ 3 ವರ್ಷ ಆತರ. ಸಾನ್ವಿ ರಕ್ಷಿತ್ ಸಾನ್ವಿ ರಕ್ಷಿತ್ ಶೆಟ್ಟಿ ಮೇಡಮ್ ಓಕೆ ಅಲ್ಲ? ನೀವು ಸಾನ್ವಿ ಅವ್ರ ರಕ್ಷಿತ್ ಶೆಟ್ಟಿ ಕರ್ಣ ಕರ್ಣ ನಾವು ನೀವ್ ನೀವಾಗೆ ಇರ್ತೀರಾ? ನಮ್ ಜರ್ನಿ ಅಲ್ಲ ಮೇಡಮ್. ಸೊ ಹಾ. ಫಸ್ಟ್ ನಾನು ಗ್ಯಾಂಗ್ ಬಾಯ್ ಕೆಲಸ ಮಾಡ್ತಾ ಇದ್ದೆ ಹುಡುಗ ಆಗಿ. ಅಲ್ಲಿಂದ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಸಾರ್ ನಮ್ಮ ಯಜಮಾನ್ರು, ಅವ್ರ ಜೊತೆ ಇದ್ದೆ ಒಂದ್ 5 ವರ್ಷ. ಅವರು ಯುವಾದಲ್ಲಿ ಒಂದ್ ಕ್ಯಾರೆಕ್ಟರ್ ಪುಷ್ಪ ಅಂತ ಒಂದ್ ಕ್ಯಾರೆಕ್ಟರ್ ಮಾಡಿ ಬಿಟ್ರು, ಬದುಕು ಅಂತ. ಅಲ್ಲಿಂದ ನಮ್ ಗಾಡ್ ಫಾದರ್ ಅಮಿತ್ ಸಾರ್ ಸಿಗ್ತಾರೆ. ಇವತ್ತು ಅಮಿತ್ ಸಾರ್ ಇಂದ ನಾನು ಎಲ್ಲೋದ್ರು ಕೂಡ ಬದುಕ್ತಾ ಇದ್ದೀನಿ. ನನ್ಗೆ ಲೈಫಲ್ಲಿ ನಾನು ಮರೆಯಕ್ಕೂ ಆಗಲ್ಲ, ಸಾಯೋವರೆಗೂ ನನ್ಗಿದೆ ಡಾಟ್ ಮಾರ್ಕ್ ತರ ಒಂದು ನನ್ಗೆ ಸಿಗ್ನೇಚರ್ ತರ ಕೊಟ್ಟಿದ್ದಾರೆ. ಫಸ್ಟ್ ದೇವ್ರೆ ಕಾಪಾಡಪ್ಪ ಅಂತ ಒಂದ್ ಶಾರ್ಟ್ ಮೂವಿ ಬರುತ್ತೆ, ಅದೇ ಕುಮಾರಣ್ಣನೇ ಮಾವ. ಅದ್ರಲ್ಲೂ ಪಾಯಲ್ ಚಂಗಪ್ಪ ಅವ್ರಿಗೆ ಪ್ರಪೋಸ್ ಮಾಡೋದು ಏಲು ಅನ್ಬಿಟ್ಟು, ಆವಾಗ ಅವ್ಳು ಪ್ರಪೋಸ್ ಮಾಡುವಾಗ ಮಾವ ಬಂದ್ಬಿಡ್ತಾರೆ. ಅದೊಂದು ಇದಾಯ್ತು. ಅದಾದ್ಮೇಲೆ ಟೈಟಾನಿಕ್ ಅಂತ ಒಂದ್ ಶಾರ್ಟ್ ಮೂವಿ ಬಂತು. ಅದಾದ್ಮೇಲೆ BP ಶುಗರ್ ಅಂತ ಮಾಡ್ತಾರೆ, ಸ್ಪೈಸಿಯಾಗಿ ಏನಾದ್ರು ಹೇಳ್ತೀನಿ ತಿನ್ನಿ ಅಂತ. ಇವತ್ತೆಲ್ಲೋದ್ರು ಕೂಡ ನಾನು ಅದರಿಂದಾನೇ ಗುರ್ತಿಡಿತಾ ಇದಾರೆ. ಅಮಿತ್ ಸರ್ಗೆ ಮತ್ತೆ ನಮ್ಮ ಸಂತೋಷ್ ಆನಂದ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.